ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ. ಏನು ಮಾಡೋದು ಯಾರು ಮಾಡಿಕೊಳ್ಳಲ್ಲ. ನಮ್ಮ ಕಾರ್ಯಾಧ್ಯಕ್ಷರಾದಂಥ ಅಮೀರ್ ಸರ್, ಅಧ್ಯಕ್ಷಗಳಾದಂಥ ಮೂರ್ತಿಯನ್ನವರು, ಜಯಕುಮಾರ್ ಅವರು, ಶಿವಣ್ಣವರು, ಉಮ್ಮಯ್ಯ ಸಾಹೇಬರು, ಶಿವಣ್ಣವರು, ನಮ್ಮ ಮಾಜಿ ಮಿನಿಸ್ಟರ್ ಶಿವಣ್ಣವರು, ಎಲ್ಲ ನಾಯಕರು ನಿಗದಿಲಿ, ಲಕ್ಷ್ಮಣವರು, ರಾಮಣ್ಣವರೆಲ್ಲ ಏನು 21ನೇ ತಾರೀಕಿಗೆ ನಾವೆಲ್ಲ ಬೆಳಗಾವಿ ಹೋಗಬೇಕು ಅಂತ ಈಗಾಗಲೇ KPCC ಅಧ್ಯಕ್ಷರಿಂದ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಂದ ಆದೇಶ ಆಗಿದೆ. ಇವತ್ತು ಉಸ್ತುವಾರಿ ಸಚಿವರು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಸಭೆಯನ್ನು ಕರೆದು 21ನೇ ತಾರೀಕು ನಾವು ಯಾವ ರೀತಿ ಹೋಗಬೇಕು ಮತ್ತು ಆ ಕಾರ್ಯಕ್ರಮವನ್ನು ಎಷ್ಟು ಜನ ನಾವು ಇಲ್ಲಿಂದ ಹೋಗುವವರು ಎಲ್ಲರೂ ಭಾಗವಹಿಸೋದು ಆಗಬೇಕು ಅಂತ ಈಗಾಗಲೇ ನಿರ್ದೇಶನ ಕೊಟ್ಟವ್ರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಅವ್ರು ಏನು ಆದೇಶ ಕೊಡ್ತಾರೆ ಮತ್ತು ಕಾರ್ಯಾಧ್ಯಕ್ಷರು ಇಬ್ಬರು ಸೇರಿ ಏನು ಆದೇಶ ಕೊಡ್ತಾರೆ. ಇದು ಪಕ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಪಕ್ಷದ ಕಾರ್ಯಕ್ರಮಗಳು ಹೆಚ್ಚು ಜನರು ಮೈಸೂರಿನಿಂದ ಹೋಗಬೇಕು ಅಂತ ನನ್ನ ಅನಿಸಿಕೆ. ನಮ್ಮ ಕ್ಷೇತ್ರದಿಂದ ಯಾರ್ಯಾರು ಹೋಗ್ತೀವಿ ಅಂತ ಅಂದರೆ ಟ್ರೈನಲ್ಲಿ ಹೋಗುವಂಥವ್ರು ಇವತ್ತೇನೆ ವಿಚಾರವನ್ನು ತಿಳಿಸ್ಬೇಕು. ನಾವೆಲ್ಲ ಟ್ರೈನಲ್ಲಿ ಇಷ್ಟು ಜನ ಹೋಗ್ತೀವಿ ಅಂತಂದರೆ ಅವ್ರಿಗೆ ಏನು ಟಿಕೆಟ್ ಪೇರ್ ಮಾಡಬೇಕಂತೆ ಅದಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ತೀನಿ ನಾನು. ಮತ್ತು ವೆಹಿಕಲಲ್ಲಿ ಹೋಗಿ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಸ್ವಲ್ಪ ಕಡಿಮೆ. ಬೆಳಗಾವಿ ಸಿಟಿ ನಮ್ಮ ಮೈಸೂರು ಸಿಟಿ ಅಷ್ಟು ದೊಡ್ಡದಲ್ಲ. ಬೆಳಗಾವಿ ಮೈಸೂರಿಗೆ ಈಕ್ವಲ್ ಆಗುತ್ತೆ ಅಂತ ಅಂತಾರೆ. ಬೆಳಗಾವಲ್ಲಿ ಉಳ್ಕೊಳ್ಳೋದಕ್ಕೆ ಹೋಟ್ಲುಗಳು ಮತ್ತು ರೂಟ್ಗಳು ಎಲ್ಲ ಕಡಿಮೆ ಇರೋದ್ರಿಂದ ಹುಬ್ಳಿಯಿಂದ ತಿರ್ಗಾ ಅಲ್ಲಿಂದ 120 ಕಿಲೋಮೀಟ್ರು ಪ್ರಯಾಣ ಮಾಡಬೇಕಾಗ್ತದೆ. ನಾವೆಲ್ಲರೂ ಜೊತೆ ಹೋಗಿ ಎತ್ತಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಹೋಗೋದು ಅಂದರೆ ಹಿಂಸೆ ಆಗುತ್ತೆ. ಉಳ್ಕೊಳ್ಳೋದು ತುಂಬ ಅನಾನುಕೂಲತೆ ಇರೋದ್ರಿಂದ ಯಾರು ಟ್ರೈನಲ್ಲಿ ಹೋಗ್ತಾರೆ ಅವ್ರಿಗೆ ಡಿಸ್ಟೆನ್ಸ್ನ ಜಾಸ್ತಿ ಕೊಡಬೇಕು ಅಂತ ಅನ್ನೋದು ನನ್ನ ಅನಿಸಿಕೆ. ಟ್ರೈನಲ್ಲಿ ಹೋಗುವಂಥವ್ರು ಮತ್ತು ಬೇರೆ ಯಾರೆಲ್ಲಾದ್ರೂ ಹೋಗ್ತೀನಿ ಅಂತ ಅನ್ನೋರಿಗೆ ಅಂದರೆ ಸೋಮಣ್ಣವ್ರು ಹೇಳಿದಂಗೆ ಕಾರ್ ಮಾಡ್ಕೊಡಿ, ಸುಮೋ ಮಾಡ್ಕೊಡಿ, ಪಾಲಿಸ್ ಮಾಡ್ಕೊಡಿ ಅಂತಂದರೆ ಕಷ್ಟ ಆಗುತ್ತೆ. ಬಸ್ ಕಿಸ್ಸಲ್ಲಿ ಏನಾದ್ರು ಹೋಗ್ತೀನಿ ಅಂತಂದರೆ ಅದಕ್ಕೆ ಅವಕಾಶ ಮಾಡ್ಕೊಳ್ತಾ ಆ ಜವಾಬ್ದಾರಿನ ನಾನು ಸಂಪೂರ್ಣವಾಗಿ ವಹಿಸ್ಕೊಳ್ತೀನಿ. ನನ್ನ ಕ್ಷೇತ್ರದ ವಿಚಾರ ಅಂತ ಹೇಳ್ತಾ ಯಾರ್ಯಾರು ಹೋಗ್ತಾರೆ ಅಂತಂದರೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಇದ್ದಾರೆ ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರುಗಳು ಇದ್ದಾರೆ. ನಮ್ಮ ಪುಷ್ಪೋಲಿ ಅಕ್ಕ ಅವರವರೇ, ಮೊನ್ನಮಣಿ ಅಕ್ಕ ಅವರವರೇ, ನಮ್ಮ ಮಂಜುನಾಥ ಅವರೆಲ್ಲರೂ ಯಾರ್ಯಾರು ಹೋಗ್ತೀವಿ ಅಂತ ನಿಮ್ಮಲ್ಲಿ ಮಹಿಳೆಯರಲ್ಲಿ ಯಾರ್ಯಾರು ಹೇಳ್ತೀವಿ ಅವ್ರನ್ನ ನಮ್ಮ ನಗರಾಧ್ಯಕ್ಷರ ಮುಖಾಂತರ ನೀವು ತಿಳಿಸಿದ್ರೆ ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡು ಅದನ್ನು ಮಾಡ್ಕೊಳ್ಳೋದ್ರ ಜವಾಬ್ದಾರಿ ನಮ್ಮದು ಅಂತ ಈ ಸಂದರ್ಭದಲ್ಲಿ